ಹಾಯ್ ಹಲೋ ನಮಸ್ಕಾರ. ನೋಡ್ರಿ ಈಗ ಲಾಗ್ ಸ್ಟಾರ್ಟ್ ಮಾಡಿದ್ರಿ. 2-3 ದಿನ ಆಯ್ತು ರೀ ಲಾಗೇ ಸ್ಟಾರ್ಟ್ ಮಾಡೋದಾಗಿದ್ದಿಲ್ಲ ರೀ. ಊರಿಗೆ ಹೋಗಿದ್ನಲ್ರಿ, ಹಿಂಗಾಗಿ ಲಾಗೇ ಸ್ಟಾರ್ಟ್ ಮಾಡೋದಾಗಿದ್ದಿಲ್ಲ ರೀ. ನೋಡ್ರಿ ಗಾಳಿ ಎಷ್ಟು ಬಿಟ್ಟದ್ರಿ. ನಿಮಗೇನು ಸೌಂಡ್ ಕೇಳಿಸ್ತದೆ ಗೊತ್ತಿಲ್ಲ ರೀ, ಆದರೆ ನನಗೊಂದು ಸ್ವಲ್ಪ ದನಿ ಬಿದ್ದದ್ರಿ. 4 ದಿನ ಊರಿಗೆ ಹೋಗಿನಲ್ರಿ, ಹಿಂಗಾಗಿ ನೆಗಡಿ ಬಂದುಬಿಟ್ಟದ್ರಿ ಸ್ವಲ್ಪ. ಹಿಂಗಾಗಿ ಸ್ವಲ್ಪ ದನಿ ಬಿದ್ದದ ನೋಡ್ರಿ. ನೆಗಡಿ ಚೂರಿ ಬಂದದ್ರಿ ಸ್ವಲ್ಪ. ಹಿಂಗಾಗಿ ನಿಮ್ಗೆ ಸೌಂಡ್ ಕೇಳಿಸ್ತೋ ಗೊತ್ತಿಲ್ಲ ರೀ. ಅದ್ರೊಳಗೆ ಗಾಳಿ ಒಂದು ಭಾಳ ಬಿಟ್ಟದ್ರಿ. ಏನೂ ಕೇಳ್ಸಕೈತೇರಿಲ್ಲ ನೋಡ್ರಿ. ಜಾತ್ರೆ ಇತ್ತಲ್ರಿ, ದ್ಯಾಮವ್ವನ ಜಾತ್ರೆ ಇತ್ತು ನಮ್ಮ ಊರು ತಾಳಿಕುಟ್ಯಾಗ ರೀ. ಹಿಂಗಾಗಿ ಜಾತ್ರೆಗೆ ಹೋಗಿದ್ದೆ ರೀ. 4 ದಿನ ರೀ ಲಾಗ್ ಮಾಡೋಕ್ಕಾಗಿದ್ದಿಲ್ಲ ರೀ ಅಲ್ಲಿ. ಹಿಂಗಾಗಿ ಜಾತ್ರೆದು ಅಷ್ಟೇ ನಿನ್ನೆ ವಿಡಿಯೋ ಹಾಕೀನಿ ರೀ. ಜಾತ್ರೆದು ಏನೇನು ಮಾಡ್ಕೊಂಬಂದೀನಿ ಅಂತೇಳಿ ಸ್ವಲ್ಪ ಮಾಡ್ಕೊಂಬಂದೀನಿ ರೀ, ಅದು ಹಾಕೀನಿ ರೀ ಲಾಗ. ಅದಕ್ಕೆ 4-5 ದಿನ ಹೋಗಿದ್ದೆ ರೀ. ನಮ್ಮ ಸಮರ್ಥ ಸ್ಕೂಲ್ ಸೂಟಿ ಇಲ್ಲಲ್ರಿ, ಹಿಂಗಾಗಿ ಸ್ವಲ್ಪ ಜಲ್ದಿನೇ ಬಂದುಬಿಟ್ಟೆ ರೀ. ಇನ್ನೊಂದು ಜಾತ್ರೆ ಕಾಸ್ಕತೇಶ್ವರ ಮಠದ ಜಾತ್ರೆನೂ ಅದ್ರಿ ಇನ್ನ ರೀ. ಹಿಂಗಾಗಿ ಹೋಗೋದೇ ಬೇರೋದು ಆಲಿಲ್ಲ ರೀ. ಬಂದೀನಿ ರೀ ಸ್ಕೂಲಿನ ಸಂಬಂಧ. ನಮ್ಮ ಸಮರ್ಥ ನೋಡ್ರಿ 4 ದಿನ ಸಾಲಿ ಬಿಟ್ಟಾನ್ರಿ. ಹಿಂಗಾಗಿ ಇವತ್ತು ಆಳಕೋತ ಹೊಂಟು ಬಿಟ್ಟಾನ ನೋಡ್ರಿ. ಅವ್ನಿಗೆ ಅದಕ್ಕೆಲ್ಲ ಸ್ಕೂಲೇ ಬಿಡಿಸಲ್ರಿ, ಹಿಂಗೆ ಆಳ್ಕೋತ ಹೋತಾನಂತೇಳಿ ಸ್ಕೂಲೇ ಬಿಡಿಸಲ್ರಿ. ಇವತ್ತು ನೋಡ್ರಿ ಹಳ್ಕೋತ ಹೊಂಟಾನ್ರಿ ನಮ್ಮ ಸಮರ್ಥ ರೀ. ನೋಡ್ರಿ ನಮ್ಮ ಸಮರ್ಥ ಹೆಂಗೆ ಹೊಂಟಾನ್ರಿ ಸ್ಕೂಲಿಗೆ. ಹೋಗ್ಯದನಿಲ್ಲ ಕೆಳಗೆ ವ್ಯಾನ. ಏನಾರ ನಾವು ಮಾಡ್ಕೊಂಡು ಇಲ್ಲಿ ಬಂದು ಕುಂದ್ರಾಕತ್ತಾನ್ರಿ. ಇನ್ನು ವ್ಯಾನೇ ಬಂದಿಲ್ಲರಿ, ಇವತ್ತು ಲೇಟ್ ಆಗ್ಯದ್ರಿ. ಮಳೆ ಬಂದದಲ್ರಿ, ಹಿಂಗಾಗಿ ಲೇಟ್ ಆಗ್ಯದ್ರಿ. ನೋಡ್ರಿ ಹೆಂಗೆ ಹೊಂಟಾನ್ರಿ. ಅವನಿಗೆ ಸ್ಕೂಲೇ ಬಿಡಿಸಲ್ರಿ ಒಟ್ಟು. ಹಿಂಗಾಗಿ ಅವ ದಿನ ಹೊಂಟಂದ್ರೆ ಅಳಂಗಿಲ್ರಿ, ಸುಮ್ಮ ಹೋತಾನ್ರಿ. ಈಗ 4 ದಿನ ಊರಿಗೆ ಹೋಗಿ ಬಂದೀವ್ರಿ. ಈಗ ಒಂಥರ ಆಗ್ಯದ್ರಿ ಅವನಿಗೆ, ಹಂಗೆ ಬಿಡಂಗೆ ಅನಿಸ್ತದ ನೋಡ್ರಿ. ಹೆಂಗೆ ಹೊಂಟಾನ ನೋಡ್ರಿ ಸ್ಕೂಲಿಗೆ. ಮೂತಿ ಸ್ವಲ್ಪ ಸಪ್ಪಗೆ ಮಾಡ್ಕೊಂಡು ಹೊಂಟು ಬಿಟ್ಟಾನ ನೋಡ್ರಿ. ಹೋಯ್ ನಿಂದಿರ್ತಿ ಅಪ್ಪು, ಹೋಯ್ ನಿಂದಿರ್ತಿ. ಅಲ್ಲೇ ಕೆಳಗೆ ಕುಂದೂರ, ಬಸ್ ಬರ್ತಾನೆ ಕೆಳಗೆ ಕುಂದೂರು. ಹಂಗೆ ಹೋಗ್ತಾರವ್ರು. ನೀನು 4 ದಿನ ಹೋಗಿಲ್ಲ, ಹಂಗೆ ಹೋಗ್ಬಿಡ್ತಾರೆ. ನಿಂದ್ರು ಅಲ್ಲೇ ಕುಂದೂರು ಕೆಳಗೆ ಹೋಗಿ. ಈಗ ನೋಡ್ರಿ ಪಾನೆ ಹೊಡ್ಲಿಕತ್ತೀನಿ ನೋಡ್ರಿ. ಎಣ್ಣೆ ಹಾಕೊಂಡೀನಿ. ಸ್ವಲ್ಪ ಎಣ್ಣೆ ಇದ್ರೊಳಗೆ ಜಾಸ್ತಿನೇ ಹಾಕೋಬೇಕು ನೋಡ್ರಿ, ಅಂದರೆ ಟೇಸ್ಟ್ ಆಗ್ತದ ನೋಡ್ರಿ. ಸಂಜೆ ಮಾಡಿ ಏನು ಮಾಡಬೇಕಪ್ಪ ಅಂತಂದಕರ ಅನ್ನ ಉಳ್ದಿತ್ತಪ್ಪ ಅಂತಂದ್ರೆ ಈ ಥರ ಮಾಡ್ಕೊಂಡು ತಿಂದ್ರತ್ತರು ಭಾರಿ ಟೇಸ್ಟ್ ಆಗ್ತದ ನೋಡ್ರಿ. ಈಗ ಜೀರಿಗೆ ಸಾಸ್ಮೆ ರೀ. ಅನ್ನ ಉಳ್ದಿತ್ತಪ್ಪ ಅಂದ್ರೆ ಈ ಥರ ಮಾಡ್ಕೊಂಡು ತಿಂದ್ರೆ ಭಾರಿ ಚಲೋ ನೋಡ್ರಿ. ಆರೋಗ್ಯಕ್ಕೂ ಒಳ್ಳೇದು ನೋಡ್ರಿ ಈ ಥರ ಬೆಳ್ಳುಳ್ಳಿ ಅನ್ನ ಮಾಡ್ಕೊಂಡು ತಿಂದ್ರೆ. ಸ್ವಲ್ಪ ಗ್ಯಾಸ ಸಣ್ಣಿಟ್ಟು ಮಾಡ್ಬೇಕು ನೋಡ್ರಿ. ಈಗ ಚಟಪಟ ಅಂದಿಂದ ಬೆಳ್ಳುಳ್ಳಿ ಹಾಕೊಳ್ಳೋದು ನೋಡ್ರಿ. ಒಂದು ಗಡ್ಡಿ ಬೆಳ್ಳುಳ್ಳಿ ಸುಲ್ಕೋಬೇಕ್ರಿ. ಚಂದಾಗ ಸುಲ್ಕೊಂಡು ಹಾಕೋಬೇಕು ನೋಡ್ರಿ. ಸ್ವಲ್ಪ ಸಣ್ಣಗೆ ಜಜ್ಜಿ ಈಗ ಬೆಳ್ಳುಳ್ಳಿ ಹಾಕೊಂಡೀನಿ ರೀ. ಒಂದು ಗಡ್ಡಿ ಬೆಳ್ಳುಳ್ಳಿ ತೊಗೊಂಡಿದ್ದೆ ರೀ ಸಣ್ಣದು, ಅದನ್ನು ಹಾಕೊಂಡೆ ನೋಡ್ರಿ. ಆಮೇಲೆ ರೀ ಈಗ ಬೆಳ್ಳುಳ್ಳಿ ಹಾಕೊಂಡ ತಕ್ಷಣ ಖಾರ ರೀ. ನಮ್ಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರ ಹಾಕೊಳ್ಳೋದು ನೋಡ್ರಿ. ಆಮೇಲೆ ಸ್ವಲ್ಪ ಸಕ್ಕರೆ ರೀ ಇದ್ರೊಳಗೆ ರೀ. ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ರೀ. ಈಗ ಇದನ್ನು ಎಲ್ಲ ಫ್ರೈ ಆದ್ರೊಳಗೆ ರೈಸ್ ಹಾಕಿಬಿಡೋದು ನೋಡ್ರಿ. ನೋಡ್ರಿ ಎಲ್ಲ ಅನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡೀನಿ ರೀ.
ಈಗ ಒಂದು ಅರ್ಧ ನಿಂಬೆಕಾಯಿ ತೊಗೊಳೋದು ನೋಡ್ರಿ, ಒಂದು ಅರ್ಧ ನಿಂಬೆಕಾಯಿ ರಸ ರೀ. ಎಷ್ಟು ಮಸ್ತ್ ಅಂದ್ರೆ ಅಷ್ಟು ಮಸ್ತ್ ಆಗ್ತದ್ರಿ. ಸಣ್ಣ ಮಕ್ಕಳಿಗೆ ಟಿಫಿನ್ ಕಟ್ಲಕ್ಕೆ ರೀ ಭಾರಿ ಟೇಸ್ಟ್ ಆಗ್ತದ ನೋಡ್ರಿ. ಅನ್ನ ಉಳ್ದಿತ್ತಪ್ಪ ಅಂತಂದ್ರೆ ರಾತ್ರಿ ಹೊತ್ನ್ಯಾಗ ರೀ ಮುಂಜಾನೆ ಬಿಸಿ ಅನ್ನ ಮಾಡಿ ಈ ಥರ ಮಾಡಿನೂ ಕಟ್ಬೋದು ನೋಡ್ರಿ ಟಿಫಿನ್ಗೆ. ಆಮೇಲೆ ರೀ ಸ್ವಲ್ಪ ಶೇಂಗಾದು ಮಿಕ್ಸರ್ಗೆ ಹಾಕೊಂಡ್ಬಂದಿರ್ತೀವಲ್ಲ ರೀ ಅದರದ್ದು ಪುಡಿ ರೀ. ನೋಡ್ರಿ ಎಷ್ಟು ಮಸ್ತ್ ಆಗ್ಯದಂದ್ರೆ ಅಷ್ಟು ಮಸ್ತ್ ಆಗ್ಯದ್ರಿ. ನಾವು ಬೆಳ್ಳುಳ್ಳಿ ಎಷ್ಟು ಜಾಸ್ತಿ ಹಾಕೋತೀವಿ ರೀ ಅಷ್ಟು ಟೇಸ್ಟ್ ಬರ್ತದೆ ನೋಡ್ರಿ ಅನ್ನ ರೀ. ನೋಡ್ರಿ ಎಷ್ಟು ಮಸ್ತ್ ಆಗ್ಯದಂದ್ರೆ ಅಷ್ಟು ಮಸ್ತ್ ಕಾಣ್ಲಿಕ್ಕತ್ತದ ನೋಡ್ರಿ ರೈಸ್. ಭಾರಿ ಅಂದ್ರೆ ಭಾರಿ ಆಗ್ಯದ್ರಿ. ಆರೋಗ್ಯಕ್ಕೆ ಬೆಳ್ಳುಳ್ಳಿ ರೈಸ್ ರೀ ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ ನೋಡ್ರಿ. ಆರೋಗ್ಯಕ್ಕೂ ಚಲೋ ನೋಡ್ರಿ ಈ ಥರ ಮಾಡ್ಕೊಂಡು ತಿಂದ್ರಪ್ಪ ಅಂದ್ರೆ. ನೋಡ್ರಿ ರೈಸ್ ರೆಡಿ ಆಯ್ತು ರೀ, ಬೆಳ್ಳುಳ್ಳಿ ರೈಸ್ ರೀ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ್ರಿ. ಮಕ್ಕಳಿಗೆ ಯಾರು ರೈಸ್ ತಿನ್ನಲ್ಲ, ಒಬ್ಬೊಬ್ರು ರೈಸ್ ತಿನ್ನಲ್ಲಲ್ರಿ, ಈ ಥರ ಮಾಡಿಕೊಟ್ರೆ ಒಬ್ಬೊಬ್ಬರು ಭಾಳ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ನಿಮ್ಮ ಮನ್ಯಾಗ ಒಮ್ಮೆ ಟ್ರೈ ಮಾಡಿರಿ ಬೆಳ್ಳುಳ್ಳಿ ರೈಸ್ ರೀ. ಎಷ್ಟು ಮಸ್ತ್ ಆಗತ್ತಂದ್ರೆ ಅಷ್ಟು ಮಸ್ತ್ ಆಗತ್ತೆ ರೀ. ಜಾಸ್ತಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಬೇಕು ರೀ, ಭಾಳ ಸೂಪರ್ ಆಗ್ಯದ ನೋಡ್ರಿ. ಹಾಗೆ ಈ ರೆಸಿಪಿ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದೊಳಗೆ ಸಿಗ್ತೀವಿ ರೀ.